Okay. Welcome everyone. I think ಎಲ್ಲರಿಗೂ ನನ್ನ ಸ್ಕ್ರೀನು ಮತ್ತೆ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದೆ ಅಂತ ಅನ್ಕೋತೀನಿ. Yes, if I am audible, type yes. If my screen is visible, type yes. Okay. Fine. So, welcome back to this session. So, in the last class, I was talking about different types of attacks. What are the different aspects the OSI security architecture is going to define, like security? What do you mean by security attack, security mechanism, and security service? And then we studied about the difference between the threat and attack. So what do you mean by a threat and what do you mean by an attack? And we have seen two categories of attacks, like active attack and passive attack. So now, so we have already talked about this security attack. What are the different two types of attack? Now let's talk about security service. Wait for a second. Okay, so now let's talk about this security service. ನೋಡಿ ಏನ್ ಹೇಳ್ತಾ ಇತ್ತು ಮೀನ್ಸ್ ದ OSI security architecture ಇದೊಂದು ಸಿಸ್ಟಮ್ಯಾಟಿಕ್ ವೇ ಅನ್ನ ಏನ್ ಮಾಡ್ಕೊಟ್ಟಿದೆ, ಸಿಸ್ಟಮ್ಯಾಟಿಕ್ ವೇ ಆಫ್ ಡಿಫೈನಿಂಗ್ ಅಂಡ್ ಪ್ರೊವೈಡಿಂಗ್ ದ ಸೆಕ್ಯೂರಿಟಿ ರಿಕ್ವೈರ್ಮೆಂಟ್ಸ್ ಗಳನ್ನ ಯಾವ ರೀತಿಯಲ್ಲಿ ಡಿಫೈನ್ ಮಾಡಬೇಕು, ಯಾವ ರೀತಿಯಲ್ಲಿ ರಿಕ್ವೈರ್ಮೆಂಟ್ಸ್ ಗಳನ್ನ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಡಿಫೈನ್ ಮಾಡಿ ಕೊಟ್ಟಿದೆ. ಸೊ ಅದರ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಮೀನ್ಸ್ ಯಾವುದೇ ರೀತಿಯಾದಂತಹ ಈ ಒಂದು ಆರ್ಕಿಟೆಕ್ಚರ್ ಅನ್ನ ಫಾಲೋ ಮಾಡುವಂತವರು, ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡುವಂತವರು, ಮೀನ್ಸ್ ಮೇನ್ಲಿ ಆಗಿ 3 ಆಸ್ಪೆಕ್ಟ್ಸ್ ಆಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿಯನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾವ್ದು ಅಟ್ಯಾಕ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕು, ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಮತ್ತೆ ಸೆಕ್ಯೂರಿಟಿ ಸರ್ವಿಸಸ್ ಗಳನ್ನ. ಸೊ ಇದರಲ್ಲಿ ನಾವು ವಿ ಹ್ಯಾವ್ ಟಾಕ್ಡ್ ಅಬೌಟ್ ವಾಟ್ ಯು ಮೀನ್ ಬೈ ಅನ್ ಅಟ್ಯಾಕ್ ಅಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅಟ್ಯಾಕ್ಸ್. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ದಿ ಸೆಕ್ಯೂರಿಟಿ ಸರ್ವಿಸ್. ಈ ಸೆಕ್ಯೂರಿಟಿ ಸರ್ವಿಸ್ ಅಂದ್ರೆ ಏನು ಅಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟಿ ಸರ್ವಿಸಸ್ ಆರ್ ದೇರ್ ಅನ್ನೋದನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಸೊ ಯು ನೋ ಲೈಕ್ ವಾಟ್ ಯು ಮೀನ್ ಬೈ ಅ ಸೆಕ್ಯೂರಿಟಿ ಸರ್ವಿಸ್ ಮೀನ್ಸ್ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ನಾವು ಯಾವುದೇ ಒಂದು ಸೆಕ್ಯೂರಿಟಿ ಸರ್ವಿಸ್ ಇದೆ ಅಂತಂದಾಗ what it is going to do, it is going to enhance the security of data processing systems and information transfers of an organization. ಯಾವುದೇ ಒಂದು ಕಂಪನಿಯ ಅಥವಾ ಯಾವುದೇ ಒಂದು ಕಂಪನಿಯ ನೆಟ್ವರ್ಕ್ ಅಲ್ಲಿ ಇರುವಂತಹ ಡೇಟಾ ಅಥವಾ ಸಿಸ್ಟಮ್ಸ್ ಅಲ್ಲಿ ಇರುವಂತಹ ಡೇಟಾ ಅಥವಾ ಸರ್ವರ್ಸ್ ಅಲ್ಲಿ ಇರುವಂತಹ ಡೇಟಾ, ಈ ಎಲ್ಲಾ ಸಿಸ್ಟಮ್ಸ್ ಗಳನ್ನು ನಾವೇನಂತ ಕರೀತೀವಿ, ದೇ ಆರ್ ಕಾಲ್ಡ್ ಆಸ್ ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ಸ್ ಅಂತ ಏನ್ ಮಾಡ್ತೀವಿ ಅಂತ ಕರಿತೀವಿ. ಸೊ ದೀಸ್ ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ಸ್ ಗಳ ಸೆಕ್ಯೂರಿಟಿಯನ್ನ ಎನ್ಹಾನ್ಸ್ ಮಾಡುವಂತಹ ಕೆಲಸನ ಸೆಕ್ಯೂರಿಟಿ ಸರ್ವಿಸ್ ಮಾಡುತ್ತೆ ಒಂದು ಥಿಂಗ್. ಅಂಡ್ ವಿ ವಿಲ್ ಸಿ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಆಫ್ ಸೆಕ್ಯೂರಿಟಿ ಸರ್ವಿಸ್ ಇನ್ ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಬಟ್ ದ ಥಿಂಗ್ ಇಸ್ ಜಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಎ ಸೆಕ್ಯೂರಿಟಿ ಸರ್ವಿಸ್. Security service, what it is going to do, it is going to enhance the security of data processing systems and information transfers of an organization. And one more use of a security service is it is intended to counter the security attacks. ಯಾವುದಾದರೂ ಸೆಕ್ಯೂರಿಟಿ ಅಟ್ಯಾಕ್ಸ್ ಗಳು ಆದರೆ ಅಥವಾ ಆಗುವಂತಹದ್ದಿದ್ದರೆ ಅಥವಾ ಯಾವುದೇ ಪಾಸಿಬಲ್ ಸೆಕ್ಯೂರಿಟಿ ಅಟ್ಯಾಕ್ಸ್ ಗಳಿಗೆ ಕೌಂಟರ್ ಅನ್ನ ಮಾಡುವಂತಹದ್ದು, ಅಂದ್ರೆ ಆ ಒಂದು ಅಟ್ಯಾಕ್ಸ್ ಗಳಿಗೆ ಪ್ರೊಟೆಕ್ಷನ್ ಅನ್ನ ಕೊಡುವಂತಹದ್ದನ್ನ ನಾವು ಈ ಸೆಕ್ಯೂರಿಟಿ ಸರ್ವಿಸಸ್ ಗಳನ್ನ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ದೀಸ್ ಸೆಕ್ಯೂರಿಟಿ ಸರ್ವಿಸಸ್ ಇನ್ ಆರ್ಡರ್ ಟು ಎನ್ಹಾನ್ಸ್ ದ ಸೆಕ್ಯೂರಿಟಿ ಆಫ್ ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ಸ್, it is going to use one or more security mechanisms. ಇಲ್ಲಿ ನೋಡಿ ಇಂದಿನ ಸ್ಲೈಡ್ ಅಲ್ಲಿ ನಾವು what we told was there will be 3 aspects: security attack, security mechanism and security service. ಅಟ್ಯಾಕ್ ನಮಗೆ ಗೊತ್ತಾಯ್ತು, ಸೆಕ್ಯೂರಿಟಿ ಸರ್ವಿಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಏನ್ ಹೇಳ್ತಾ ಇದ್ದಾರೆ, ಸೆಕ್ಯೂರಿಟಿ ಸರ್ವಿಸಸ್ ಇಟ್ ಯೂಸಸ್ ಒನ್ ಆರ್ ಮೋರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್. ನಾವು ಮುಂದೆ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಗಳ ಬಗ್ಗೆ ನಾವು ಮಾತಾಡ್ತೀವಿ, ಅಲ್ಲಿ ಯಾವ ಮೆಕ್ಯಾನಿಸಮ್ಸ್ ಇದೆ ಅನ್ನೋದನ್ನು ಸಹ ಏನ್ ಮಾಡೋಣ ಅಂತಂದಾಗ we will see. But let's understand these security services
What do you mean by the security service? It is going to provide the protection to the data processing systems. This security service, there can be multiple security services which can be placed at various levels of the network. And one security service, it uses more than one security mechanisms. So that is what I intended to tell you. So security service, it uses one or more security mechanisms. The next thing is, normally agi security service anna ನೀವು ಯಾವ ರೀತಿಯಲ್ಲಿ ತಿಳ್ಕೋಬಹುದು ಅಂತಂದಾಗ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಫಿಸಿಕಲ್ ಡಾಕ್ಯುಮೆಂಟ್ಸ್ ಇದೆ ಅಂತಂದಾಗ, ಆ ಫಿಸಿಕಲ್ ಡಾಕ್ಯುಮೆಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅಂತಂದಾಗ ನಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಇರಬಹುದು ಅಥವಾ DTE ಡೈರೆಕ್ಟರ್ ಗಳ ಸಿಗ್ನೇಚರ್ಗಳು ಇರಬಹುದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಸೊ ಆತರ ಸಿಗ್ನೇಚರ್ ಹಾಕಿದ್ರೆ ಏನು, ದಟ್ ಈಸ್ ಅನ್ ಅಥೆಂಟಿಕೇಟೆಡ್ ಮಾರ್ಕ್ಸ್ ಕಾರ್ಡ್ ಅಂತ ಅರ್ಥ, ರೈಟ್? ಸೊ ಆತರ ಫಿಸಿಕಲ್ ಡಾಕ್ಯುಮೆಂಟ್ ಅಲ್ಲಿ ಈಗ ಏನ್ ಮಾಡಿದ್ವಿ ನಾವೀಗ, ಸಿಗ್ನೇಚರ್ ಅನ್ನ ಹಾಕೋದ್ರ ಮೂಲಕ, ಡೇಟ್ ಗಳನ್ನ ಹಾಕೋದ್ರ ಮೂಲಕ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಒನ್ ಸೆಕ್ಯೂರಿಟಿ ಸರ್ವಿಸ್. ಅದೇ ರೀತಿಯಲ್ಲಿ ಲೆಟ್ ಸಪೋಸ್ ಟೇಕ್ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳು, ಫಿಸಿಕಲ್ ಡಾಕ್ಯುಮೆಂಟ್ಸ್ ಗಳು, ಫೈಲ್ ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೋ ಒಂದು ಕಂಪನಿಯಲ್ಲೋ ಅಥವಾ ಯಾವುದೋ ಒಂದು ಗವರ್ಮೆಂಟ್ ಆಫೀಸ್ ಅಲ್ಲೋ, ಇದನ್ನ ಯಾರು ಸಹ ಟ್ಯಾಂಪರ್ ಮಾಡಕ್ ಆಗಬಾರ್ದು. ಟ್ಯಾಂಪರ್ ಮಾಡಕ್ ಆಗಬಾರ್ದು ಅಂತಂದಾಗ ಅದಕ್ಕೆ ಯಾರು ಅಥಾರಿಟಿ ಇರುತ್ತೆ ಅವ್ರು ಮಾತ್ರ ಅದನ್ನ ಮಾಡಿಫೈ ಮಾಡಬೇಕು. ಯಾರಿಗೆ ಅಥಾರಿಟಿ ಇಲ್ಲ ಅವ್ರು ಅದನ್ನ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ಯಾಂಪರ್ ಆಗಿದೆ ಅಂತ. ಅದೇ ರೀತಿಯಲ್ಲಿ ಡಿಸ್ಟ್ರಕ್ಷನ್ ಆಗೋದ್ರಿಂದ ನಾವು ನಮ್ಮ ಫಿಸಿಕಲ್ ಡಾಕ್ಯುಮೆಂಟ್ಸ್ ಗಳನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ, ಅದೇ ರೀತಿಯಲ್ಲಿ ನಾವು ಡಾಕ್ಯುಮೆಂಟ್ಸ್ ಗಳಿಗೆ ನೋಟರಿ ಸೈನ್ ಮಾಡಿಸ್ತೀವಿ, ವಿಟ್ನೆಸಸ್ ಸೈನ್ ಮಾಡಿಸ್ತೀವಿ. ಸೊ ಯು ಕ್ಯಾನ್ ಥಿಂಕ್ the security services, it provides the same kind of services. ಯಾವ ರೀತಿಯಲ್ಲಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ಗೆ ನಾವು ಪ್ರೊಟೆಕ್ಷನ್ ಅನ್ನ ಕೊಡೋದಕ್ಕೆ, ಸೆಕ್ಯೂರಿಟಿಯನ್ನ ಕೊಡೋದಕ್ಕೆ ಈ ರೀತಿಯಾದಂತಹ ಸರ್ವಿಸಸ್ ಗಳು ಇದೆಯೋ, ಇನ್ ದ ಸೇಮ್ ವೇ ನಮ್ಮ ಲಾಜಿಕಲ್ ಡಾಕ್ಯುಮೆಂಟ್ಸ್ ಅಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್, ನಮ್ಮ ಸಿಸ್ಟಮ್ ಅಲ್ಲಿ ಇರುವಂತಹ ಎನಿ ರಿಸೋರ್ಸಸ್, ಅವುಗಳನ್ನು ಸಹ ನಾವು ಸೆಕ್ಯೂರ್ ಮಾಡೋದಕ್ಕೆ ಸೆಕ್ಯೂರಿಟಿ ಸರ್ವಿಸಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ಸೆಕ್ಯೂರಿಟಿ ಸರ್ವಿಸಸ್ ಗಳನ್ನ ನೀವು ಫಿಸಿಕಲಿ ಆಗಿ ಯಾವ ತರ ಥಿಂಕ್ ಮಾಡಬಹುದು ಅಂತಂದಾಗ, ನಾನು ಈಗ ಹೇಳತ್ತಲ್ಲ ಆ ರೀತಿಯಲ್ಲಿ ಯಾವ್ದೋ ಒಂದು ಡಾಕ್ಯುಮೆಂಟ್ ಗೆ ಒಂದು ಸಿಗ್ನೇಚರ್ ಇದೆ, ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್. ಸೊ ಅದೇ ರೀತಿಯಲ್ಲಿ ಲೆಟ್ ಸಪೋಸ್ ಟೇಕ್ ಯಾವುದೋ ಒಂದು ಆಫೀಸ್ ಅಲ್ಲಿ ಒಂದು ವೆರಿ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ಇದೆ, ಅದನ್ನ ಅವ್ರಿಗೆ ಮಾತ್ರ ಅಥಾರಿಟಿ ಇರೋದೇ ಮಾಡಿಫೈ ಮಾಡೋದಂದ್ರೆ ಅವ್ರು ಏನ್ ಮಾಡಿರ್ತಾರೆ ಅಂತಂದಾಗ, ದೇ ಹ್ಯಾವ್ ಆ ಒಂದು ಡಾಕ್ಯುಮೆಂಟ್ ಅನ್ನ ಅವ್ರ ಹತ್ರ ಅವರು ಸೇಫ್ ಆಗಿ ಇಟ್ಕೊಂಡಿರ್ತಾರೆ. ಸೊ ದೇ ಪ್ರೊಟೆಕ್ಟ್ ಇಟ್ ಫ್ರಮ್ ಟ್ಯಾಂಪರಿಂಗ್ ಆರ್ ಡಿಸ್ಟ್ರಕ್ಷನ್. ಸೊ ಲೈಕ್ ದಿಸ್ ನಮ್ಮ ಲಾಜಿಕಲ್ ಫೈಲ್ಸ್ ಗಳಿಗೂ ನಮ್ಮ ಇನ್ಫಾರ್ಮೇಶನ್ ರಿಸೋರ್ಸಸ್ ಗಳಿಗೂ ಸಹ ನಾವು ಇದೇ ರೀತಿಯಾದಂತಹ ಸರ್ವಿಸಸ್ ಗಳನ್ನ ಕೊಡ್ತೀವಿ. ಸೊ that is how you have to think about a security service. So then what are the different security service examples? ಯಾವ್ದಿದೆ? There is one security service called as X.800. There is a security service called as X.800. ಈ ಸರ್ವಿಸ್ ನೋಡಿ ಏನನ್ನ ಹೇಳತ್ತೆ ಅಂತಂದಾಗ, this is a security service provided by a protocol layer of communicating open systems. Protocol layer of communicating open systems ಅಂತಂದಾಗ ನೀವು OSI ಮಾಡೆಲ್ ನೋಡಿದೀರಾ. ಸೊ ಈ ರೀತಿಯಾದಂತಹ ಮೀನ್ಸ್ ನಮ್ಮ ಸಿಸ್ಟಮ್ ನೆಟ್ವರ್ಕ್ ಕನೆಕ್ಟ್ ಆಗಬೇಕು ಅಂದ್ರೆ ಏನಿರಬೇಕು, ಮೀನ್ಸ್ ದೇರ್ ವಿಲ್ ಬಿ ವೇರಿಯಸ್ ಪ್ರೋಟೋಕಾಲ್ ಲೇಯರ್ಸ್ ಇರುತ್ತೆ. ಪ್ರತಿ ಪ್ರೋಟೋಕಾಲ್ ಲೇಯರ್ಸ್ ಅಲ್ಲೂ ವೇರಿಯಸ್ ಪ್ರೋಟೋಕಾಲ್ಸ್ ಗಳು ಅದರ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಸೊ ಅಲ್ಲಿಗೆ ಈ ನೆಟ್ವರ್ಕ್ ಕಮ್ಯುನಿಕೇಶನ್ಸ್ ಗಳಿಗೆ ಸೆಕ್ಯೂರಿಟಿಯನ್ನ ಕೊಡೋದಕ್ಕೋಸ್ಕರ ಒಂದು ಸೆಕ್ಯೂರಿಟಿ ಸರ್ವಿಸ್ ಅನ್ನ ಡಿಫೈನ್ ಮಾಡಿದ್ದಾರೆ. ಆ ಸೆಕ್ಯೂರಿಟಿ ಸರ್ವಿಸಿನ ಹೆಸರು ಯಾವುದು ಅಂತಂದಾಗ, ದಟ್ ಸ್ಟ್ಯಾಂಡರ್ಡ್ ನೇಮ್ ಇಸ್ X.800. ಸೊ ಈ X.800 ಅನ್ನೋ ಸೆಕ್ಯೂರಿಟಿ ಸರ್ವಿಸ್ ಹಂಗಂದ್ರೆ ಏನ್ ಸರ್ವಿಸ್ ಅನ್ನ, ಯಾವ ರೀತಿಯ ಸೆಕ್ಯೂರಿಟಿ ಸರ್ವಿಸಸ್ ಗಳನ್ನ ಕೊಡುತ್ತೆ ಅಂತಂದಾಗ, ಇದಕ್ಕೆ ರಿಲೇಟೆಡ್ ಪ್ರೋಗ್ರಾಮ್ಸ್ ಗಳು ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಆಗಿದ್ರೆ ಆಗ ಏನಾಗುತ್ತೆ, ಇಟ್ ಎನ್ಶ್ಯೂರ್ಸ್ ಅಡಿಕ್ವೇಟ್ ಸೆಕ್ಯೂರಿಟಿ ಆಫ್ ದ ಸಿಸ್ಟಮ್ಸ್ ಆರ್ ಆಫ್ ಡೇಟಾ ಟ್ರಾನ್ಸ್ಫರ್ಸ್. ನಿಮ್ಮ ಸಿಸ್ಟಮ್ಸ್ ನೆಟ್ವರ್ಕ್ ಅಲ್ಲಿ ಕಮ್ಯುನಿಕೇಟ್ ಮಾಡೋಬೇಕಾದ್ರೆ ಯಾವುದೇ ಕಾನ್ಫಿಡೆನ್ಶಿಯಾಲಿಟಿ ಬ್ರೀಚ್ ಆಗದೆ ಇರೋ ರೀತಿಯಲ್ಲಿ, ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಹೇಳಿದೀನಿ ನಾನು, ಇಂಟಿಗ್ರಿಟಿ ಬ್ರೀಚ್ ಆಗದೆ ಇರೋ ರೀತಿಯಲ್ಲಿ,
ಅವೈಲಬಿಲಿಟಿ ಬ್ರೀಚ್ ಆಗದೆ ಇರೋ ರೀತಿಯಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಇದು ತಡೆಯುತ್ತೆ. ಬಿಕಾಸ್ ದಿಸ್ ಸೆಕ್ಯೂರಿಟಿ ಸರ್ವಿಸ್ ಇಟ್ ಯೂಸಸ್ ಮೋರ್ ದನ್ ಒನ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್. ಅದು ಯಾವ್ಯಾವ ಮೆಕ್ಯಾನಿಸಮ್ಸ್ ಅನ್ನ ಯೂಸ್ ಮಾಡುತ್ತೆ ಅಂತ ನಾವು ಮುಂದೆ ನೋಡೋಣ. ಸೊ it is going to ensure the security of our system as well as data transfers. Means network ಅಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗೋಬೇಕಾದ್ರೆ ಅಥವಾ ನಮ್ಮ ಸಿಸ್ಟಮಿನ ಸೆಕ್ಯೂರಿಟಿ ಅಥವಾ ಡೇಟಾ ಟ್ರಾನ್ಸ್ಫರಿನ ಸೆಕ್ಯೂರಿಟಿಯನ್ನ ಎನ್ಶ್ಯೂರ್ ಮಾಡದೆ ಯಾವ ಒಂದು ಸೆಕ್ಯೂರಿಟಿ ಸರ್ವಿಸು X.800 ಅನ್ನುವಂತಹ ಸೆಕ್ಯೂರಿಟಿ ಸರ್ವಿಸ್. ಸೊ X.800 ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ we are going to talk in some more detail. And ಇನ್ನೊಂದು ಸೆಕ್ಯೂರಿಟಿ ಸರ್ವಿಸ್ ಸ್ಟ್ಯಾಂಡರ್ಡ್ ಇದೆ, ಅದ್ಯಾವುದು ಅಂತಂದಾಗ ದಟ್ ಈಸ್ RFC 2828 ಅಂತ. ಸೊ ಈ ಸ್ಟ್ಯಾಂಡರ್ಡ್ ಅಥವಾ ಈ ಸೆಕ್ಯೂರಿಟಿ ಸರ್ವಿಸ್ ಯಾವುದೇ ಪ್ರೊಸೆಸಿಂಗ್ ಆರ್ ಕಮ್ಯುನಿಕೇಶನ್ ಸರ್ವಿಸ್, ಇಟ್ ಇಸ್ ಎ ಪ್ರೊಸೆಸಿಂಗ್ ಆರ್ ಕಮ್ಯುನಿಕೇಶನ್ ಸರ್ವಿಸ್ ಮೀನ್ಸ್ ನಿಮ್ಮ ಇಂಡಿವಿಜುವಲ್ ಪ್ರೊಸೆಸಿಂಗ್ ಡೇಟಾ ಸಿಸ್ಟಮ್ಸ್ ಗಳಲ್ಲೂ ಇದನ್ನು ಸಹ ಯೂಸ್ ಮಾಡಬಹುದು. ಅಥವಾ ನೀವು ನಿಮ್ಮ ಕಮ್ಯುನಿಕೇಶನ್ ಸರ್ವಿಸ್ ಮೀನ್ಸ್ ಅಂದ್ರೆ ನಿಮ್ಮ ನೆಟ್ವರ್ಕ್ ಅಲ್ಲಿ ನಿಮ್ಮ ಸಿಸ್ಟಮ್ಸ್ ಗಳು ಕನೆಕ್ಟ್ ಆಗದ ಆ ಕಮ್ಯುನಿಕೇಶನ್ ಸರ್ವಿಸ್ ಗಳಲ್ಲೂ ಈ ಸ್ಟ್ಯಾಂಡರ್ಡ್ ಅನ್ನ ಯೂಸ್ ಮಾಡಬಹುದು, ಈ ಸೆಕ್ಯೂರಿಟಿ ಸರ್ವಿಸ್ ಅನ್ನು ಯೂಸ್ ಮಾಡಬಹುದು. ಸೊ ಇದು ಸಹ ಏನನ್ನ ಕೊಡುತ್ತೆ, ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಗಿವ್ ಎ ಸ್ಪೆಸಿಫಿಕ್ ಕೈಂಡ್ ಆಫ್ ಪ್ರೊಟೆಕ್ಷನ್ ಟು ದ ಸಿಸ್ಟಮ್ ರಿಸೋರ್ಸಸ್. ನಿಮ್ಮ ಸಿಸ್ಟಮ್ ಅಲ್ಲಿರುವಂತಹ ರಿಸೋರ್ಸಸ್ ಅಂದ್ರೆ ನಿಮ್ಮ ಫೈಲ್ಸ್ ಇರಬಹುದು, ಯಾವುದೇ ರೀತಿಯಾದಂತಹ ರಿಸೋರ್ಸಸ್ ಇರಬಹುದು, ನಿಮ್ಮ ಡೇಟಾ ಬೇಸ್ ಇರಬಹುದು, ಯಾವುದೋ ಒಂದು ಸಾಫ್ಟ್ವೇರ್ ಇರಬಹುದು, ಎಕ್ಸೆಟ್ರಾ. ಮೀನ್ಸ್ ಆಲ್ ದೋಸ್ ರಿಸೋರ್ಸಸ್ ಗೆ ಪ್ರೊಟೆಕ್ಷನ್ ಅನ್ನ ಕೊಡುವಂತಹ ಒಂದು ಸೆಕ್ಯೂರಿಟಿ ಸರ್ವಿಸ್ ಯಾವುದು ಅಂದ್ರೆ RFC 2828. Now let's talk about in detail about this security service X.800. ಈ X.800 ನಮ್ಮ ನೆಟ್ವರ್ಕ್ ಅಲ್ಲಿ ನೆಟ್ವರ್ಕ್ ಕಮ್ಯುನಿಕೇಶನ್ ಅಲ್ಲಿ ಪ್ರೊಟೆಕ್ಷನ್ ಅನ್ನ ಕೊಡೋದಕ್ಕೆ ಯೂಸ್ ಆಗುತ್ತೆ. ಇದು ಪ್ರತಿ ಸಿಸ್ಟಮ್ಸ್ ಅಲ್ಲೂ ನಿಮ್ಮ ಪ್ರತಿ ಸಿಸ್ಟಮ್ಸ್ ನೆಟ್ಟಿಗೆ ಕನೆಕ್ಟ್ ಆಗ್ತಾ ಇದೆ ಅಂತಂದಾಗ ನಿಮ್ಗಳಲ್ಲಿ 7 ಲೇಯರ್ಸ್ ಆಫ್ ಪ್ರೋಟೋಕಾಲ್ ಲೇಯರ್ಸ್ ಇದೆ ಅಂತ ಅರ್ಥ. ಆರ್ OSI ಮಾಡೆಲ್ ಪ್ರಕಾರ ಪ್ರತಿ ಪ್ರೋಟೋಕಾಲ್ ಲೇಯರ್ಸ್ ಗಳಿದೆ ಅಂತ ಅರ್ಥ. ಮೀನ್ಸ್ ಅಲ್ಲಿ ಡೇಟಾ ಯಾವ ರೀತಿಯಲ್ಲಿ ಕಮ್ಯುನಿಕೇಟ್ ಆಗುತ್ತೆ ಅನ್ನೋದನ್ನ ನೀವು ಆಲ್ರೆಡಿ ನಿಮ್ಮ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಈಗ ಆಲ್ರೆಡಿ ಅದನ್ನು ತಿಳ್ಕೊಂಡಿದ್ದೀರಾ. ಮೀನ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಟ್. ಬಟ್ ಈ ರೀತಿಯಾದಂತಹ ಮೀನ್ಸ್ ಆ ಒಂದು ಪ್ರೋಟೋಕಾಲ್ ಲೇಯರ್ಸ್ ಅಲ್ಲಿ ಪ್ರೊಟೆಕ್ಷನ್ ಅನ್ನ ಕೊಡೋದಕ್ಕೆ ಯೂಸ್ ಆಗುವಂತಹ ಒಂದು ಸರ್ವಿಸ್ ಯಾವುದು, ಇಟ್ ಈಸ್ ಸೆಕ್ಯೂರಿಟಿ ಸರ್ವಿಸ್ ಯಾವುದು, ಇಟ್ ಈಸ್ X.800. ಸೊ ಅಲ್ಲಿ ಹಂಗಂದ್ರೆ ಇದು ಏನೇನ್ ಸರ್ವಿಸಸ್ ಗಳನ್ನ ಕೊಡುತ್ತೆ X.800. What are the services? What are the security services it is going to give? X.800 ಎಲ್ಲಿ ಇರುತ್ತೋ, ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೋ, ಸೊ ಅಲ್ಲಿ it is going to provide one of the very important security service called as authentication. ಏನಿದು authentication ಅಂದ್ರೆ, authentication is an assurance that the communicating entity is the one claimed. ಏನತರ ಅಂದ್ರೆ ಅಥೆಂಟಿಕೇಶನ್ ಅಂದ್ರೆ ಏನು, ಲೆಟ್ಸ್ ಸಪೋಸ್ ಟೇಕ್ ಈಗ ನಾನು ಇನ್ನೊಂದು ಯಾವ್ದೋ ಸರ್ವರ್ ಜೊತೆ ನನ್ನ ಇಂಟರಾಕ್ಟ್ ಮಾಡ್ತಾ ಇದ್ದೀನಿ ನನ್ನ ಲ್ಯಾಪ್ಟಾಪ್ ಇಂದ. ನಾನು ಆ ಸರ್ವರ್ಗೆ ನನ್ನ ಯೂಸರ್ ನೇಮು ಪಾಸ್ವರ್ಡ್ ಅನ್ನ ಹಾಕಿದಾಗ ಸರ್ವರ್ಗೆ ಗೊತ್ತಾಗತ್ತೆ ಏನಂತ, ಓಕೆ ಇದು ಈ ರಿಕ್ವೆಸ್ಟ್ ಬೇರೆ ಯಾರೋ ಇನ್ನೊಬ್ಬರಿಂದ ಬಂದಿಲ್ಲ, ಇದು ನನ್ನಿಂದಾನೇ ಬಂದಿರೋದು ಅಂತ ಗೊತ್ತಾಗತ್ತೆ. ಮೀನ್ಸ್ ದ ಸೋರ್ಸ್ ಅನ್ನ ಏನ್ ಮಾಡೋದು, ಅಥೆಂಟಿಕೇಟ್ ಮಾಡೋದು ಅಂದಾಗ ಇದು ಮೀನ್ಸ್ ಯಾರು ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೋ ಅದು ನಿಜವಾಗ್ಲೂ ಅವರೇನಾ ಅನ್ನೋದನ್ನ ಏನ್ ಮಾಡುವಂತಹದ್ದು, ಕನ್ಫರ್ಮ್ ಮಾಡ್ಕೊಳ್ಳುವಂತಹದ್ದು ಅಥೆಂಟಿಕೇಶನ್ ಸರ್ವಿಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಲ್ಯಾಪ್ಟಾಪ್ ಗೆ ನೀವು ಪಾಸ್ವರ್ಡ್ಸ್ ಗಳನ್ನ ಇಟ್ಟಿರ್ತೀರಿ, ಯೂಸರ್ ನೇಮ್ ಇಟ್ಟಿರ್ತೀರಾ. ಪಾಸ್ವರ್ಡ್ ಅನ್ನ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಸಿಸ್ಟಮ್ ಗೆ ಏನ್ ಗೊತ್ತಾಗುತ್ತೆ, ಓಕೆ ಇದಕ್ಕೆ ಈಗ ಈ ಪಾಸ್ವರ್ಡ್ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ ಅಂತಂದಾಗ ಈ ಸಿಸ್ಟಮಿನ ಓನರ್ ಯಾರು ಇರಬೇಕೋ ಅವರೇ ಇರಬೇಕು ಅಂತ ಅದಕ್ಕೆ ಏನಾಗುತ್ತೆ, ಕನ್ಫರ್ಮ್ ಆಗುತ್ತೆ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಅಥೆಂಟಿಕೇಶನ್. ಸೊ ಈ ಅಥೆಂಟಿಕೇಶನ್ ನಿಮಗೆ ಇನ್ನೊಂದು ಯಾವ್ದೋ ವೆಬ್ಸೈಟ್ಸ್ ಗಳಲ್ಲಿ ನೀವು ಅದನ್ನ ಲಾಗಿನ್ ಆಗೋಬೇಕಾದ್ರೆ ನೀವು ಪಾಸ್ವರ್ಡ್ ಮೂಲಕ ಅಥೆಂಟಿಕೇಶನ್ ಮಾಡಬಹುದು, ಬಯೋಮೆಟ್ರಿಕ್ಸ್ ಮೂಲಕ ಅಥೆಂಟಿಕೇಶನ್ ಮಾಡಬಹುದು, ವೇರಿಯಸ್ ಮೆಕ್ಯಾನಿಸಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಅಥೆಂಟಿಕೇಶನ್ ಅನ್ನು ಮಾಡಬಹುದು. ಸೊ ಅಥೆಂಟಿಕೇಶನ್ is one of the security service which is going to be provided by X.800 standard. So this authentication means, what do you mean by authentication? It is going to ensure that the communicating entity ಯಾರು ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸರ್ವರ್ ಜೊತೆ ಇಂಟರಾಕ್ಟ್ ಮಾಡಬೇಕು ಅಂತಂದಾಗ ನಾನು ಅವಾಗ ಕಮ್ಯುನಿಕೇಟಿಂಗ್ ಎಂಟಿಟಿ ಯಾರು, ಸರ್ವರ್ ಮತ್ತೆ ನನ್ನ ಲ್ಯಾಪ್ಟಾಪ್, ದೀಸ್ ಟು ಆರ್ ದ ಕಮ್ಯುನಿಕೇಟಿಂಗ್ ಎಂಟಿಟೀಸ್. ಸೊ ಏನ್ ಹೇಳಿದ್ರೆ, ಇಟ್ ಈಸ್ ದ ಒನ್ ಹೂ ಕ್ಲೈಮ್ ಮೀನ್ಸ್ ಕಮ್ಯುನಿಕೇಟಿಂಗ್ ಎಂಟಿಟಿ ಯಾರು ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಅವನೇನಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳುವಂತಹ ಒಂದು ಸರ್ವಿಸ್ ಯಾವುದು ಅಂತಂದಾಗ ಅಥೆಂಟಿಕೇಶನ್. ಇದನ್ನ ಕಂಪ್ಯೂಟರ್ಸ್ ಅಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನ ಈ ಒಂದು ನೆಟ್ವರ್ಕ್ ಸೆಕ್ಯೂರಿಟಿ ಕೋರ್ಸ್ ಅಲ್ಲಿ ನಾವು ಕಲಿತೀವಿ, ಯಾವ ರೀತಿಯಲ್ಲಿ ಅಥೆಂಟಿಕೇಶನ್ ಅನ್ನ ಕೊಡ್ತೀವಿ.
ಸೊ ದಿಸ್ ಅಥೆಂಟಿಕೇಶನ್ ಇಟ್ ಕನ್ಸಿಸ್ಟ್ ಆಫ್ ಬೋತ್ ಪಿಯರ್ ಎಂಟಿಟಿ. ಪಿಯರ್ ಎಂಟಿಟಿ ಅಂತಂದಾಗ ಏನು, ನನ್ನ ಸಿಸ್ಟಮ್ ನಿಮ್ಮ ಸಿಸ್ಟಮ್, ನಾನೀಗ ನಿಮ್ಮ ಸಿಸ್ಟಮ್ ಗೆ ಕನೆಕ್ಟ್ ಮಾಡ್ಕೋಬೇಕು ನೆಟ್ವರ್ಕ್ ಮೂಲಕ ಅಂತಂದಾಗ ಇಬ್ಬರು ಒಬ್ಬರನ್ನೊಬ್ಬರು ಏನ್ ಮಾಡ್ಕೊಂತೀವಿ, ಅಥೆಂಟಿಕೇಟ್ ಮಾಡ್ಕೊಂತೀವಿ. ಅದನ್ನ ಪಿಯರ್ ಎಂಟಿಟಿ ಅಥೆಂಟಿಕೇಶನ್ ಅಂತ ಕರೀತೀವಿ. ಅದೇ ರೀತಿಯಲ್ಲಿ ವಾಟ್ ಯು ಮೀನ್ ಬೈ ಡೇಟಾ ಆರಿಜಿನ್ ಅಥೆಂಟಿಕೇಶನ್? ಸೊ ಲೆಟ್ ಸಪೋಸ್ ಟೇಕ್, ಈಗ ನಾನು ಲೆಟ್ ಸಪೋಸ್ ಟೇಕ್ ನಿಮಗೆ ಒಂದು ಮೇಲ್ ಅನ್ನ ಕಳಿಸ್ತೇನೆ ಅಂತ ತಿಳ್ಕೊಳ್ಳಿ. ನನ್ನ ಸಿಸ್ಟಮ್ ಇಂದ, ನನ್ನ ಲ್ಯಾಪ್ಟಾಪ್ ಇಂದ ನಿಮಗೆ ಮೇಲ್ ಅನ್ನ ಕಳಿಸಿದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಓಕೆ ಈ ಒಂದು ಮೇಲು ನನ್ನದೇ ಲ್ಯಾಪ್ಟಾಪ್ ಇಂದ ಬಂದಿದೆ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರೋಸೆಸ್ ಇರಬೇಕು. ಅದನ್ನ ಮೀನ್ಸ್ ದಟ್ ಈಸ್ ವಾಟ್ ಡೇಟಾ ಆರಿಜಿನ್ ಎಲ್ಲಿಂದ ಆಯಿತು ಅನ್ನುವಂತಹ ಒಂದು ಅಥೆಂಟಿಕೇಶನ್. ಸೊ ಇದನ್ನ ಚೆಕ್ ಮಾಡ್ಕೊಳ್ಳೋದನ್ನ ನಾವು ಡೇಟಾ ಆರಿಜಿನ್ ಅಥೆಂಟಿಕೇಶನ್ ಅಂತ ಕರಿತೀವಿ. So X.800 service, it is going to provide an authentication service, security service. ಅದೇ ರೀತಿಯಲ್ಲಿ ಇನ್ನೊಂದು ಸೆಕ್ಯೂರಿಟಿ ಸರ್ವಿಸ್ ಯಾವುದು, ಆಕ್ಸೆಸ್ ಕಂಟ್ರೋಲ್. ಏನು ಆಕ್ಸೆಸ್ ಕಂಟ್ರೋಲ್ ಅಂದ್ರೆ, ಲೆಟ್ ಸಪೋಸ್ ಟೇಕ್, ಈಗ ನನ್ನ ಸಿಸ್ಟಮ್ ಅಲ್ಲಿ ನಾನು ಒಂದಿಷ್ಟು ಸಿಸ್ಟಮ್ಸ್ ಗಳನ್ನ ಅದರ ಸೆಕ್ಯೂರಿಟಿನ ನಾನು ಪಬ್ಲಿಕ್ ಮಾಡಿಬಿಡು. ಪಬ್ಲಿಕ್ ಅಂತಂದಾಗ ಆ ಫೋಲ್ಡರ್ ಅನ್ನ ನನ್ನ ನೆಟ್ವರ್ಕ್ ಅಲ್ಲಿ, ನಾನು ನನ್ನ ಸಿಸ್ಟಮ್ ಅನ್ನ ನೆಟ್ವರ್ಕ್ ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಸೊ ಯಾರು ಬೇಕಾದ್ರೂ ಏನ್ ಮಾಡಬಹುದು ಅಂತಂದಾಗ ಆ ಪಬ್ಲಿಕ್ ಫೋಲ್ಡರ್ ಇರುವಂತಹ ಫೈಲ್ಸ್ ಗಳನ್ನ ಅವರು ಅಕ್ಸೆಸ್ ಮಾಡಬಹುದು, ಅದನ್ನ ರೀಡ್ ಮಾಡಬಹುದು ಅಥವಾ ರೈಟ್ ಮಾಡಬಹುದು. ಲೆಟ್ ಸಪೋಸ್ ಟೇಕ್, ನಾನೀಗ ಅದನ್ನ ನಾಳೆ ತನಕ ಪಬ್ಲಿಕ್ ಮಾಡ್ತೀನಿ, ನಾಡಿದ್ದು ಹೋಗ್ಬಿಟ್ಟು ನಾನು ಅದನ್ನ ಪ್ರೈವೇಟ್ ಪರ್ಮಿಷನ್ ಸೆಟ್ ಮಾಡ್ತೀನಿ. ಪ್ರೈವೇಟ್ ಪರ್ಮಿಷನ್ ಸೆಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದು ನೆಟ್ವರ್ಕ್ ಅಲ್ಲಿ ಮತ್ತೊಂದು ಕಂಪ್ಯೂಟರ್ ಗಳಿಗೆ ಕಾಣೋದಿಲ್ಲ, ನೀವು ಅದನ್ನ ಅಕ್ಸೆಸ್ ಮಾಡೋದಕ್ಕೆ ಯು ಆರ್ ಅನ್ ಅನ್ಅಥರೈಸ್ಡ್ ಪರ್ಸನ್. ಸೊ ದಿಸ್ ಈಸ್ ವಾಟ್ ದ ಆಕ್ಸೆಸ್ ಕಂಟ್ರೋಲ್ ಮೀನಿಂಗ್ ಇಸ್. ಸೊ ಯಾವುದೇ ಸೆಕ್ಯೂರಿಟಿ ಸರ್ವಿಸಿನ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಯಾವ್ದನ್ನ ಕೊಡ್ಬೇಕಾಗತ್ತೆ ಅಂದ್ರೆ ಈ ಆಕ್ಸೆಸ್ ಕಂಟ್ರೋಲ್ ಮೆಕ್ಯಾನಿಸಮ್ ಅನ್ನ ಅಥವಾ ಈ ಸರ್ವಿಸ್ ಅನ್ನ ಕೊಡ್ಬೇಕಾಗತ್ತೆ. ಏನು, ಯಾವ ರಿಸೋರ್ಸಿಗೆ ಯಾರಿಗೆ ಅಥಾರಿಟಿ ಇದೆಯೋ ಅವರ ಕೈಯಲ್ಲಿ ಮಾತ್ರ ಅದನ್ನ ಏನ್ ಮಾಡ್ಬೇಕು, ಅಕ್ಸೆಸ್ ಮಾಡೋದಕ್ಕೆ ಬಿಡಬೇಕು. ಯಾರಿಗೆ ಅಥಾರಿಟಿ ಇಲ್ವೋ ಅವರು ಅದನ್ನ ಅಕ್ಸೆಸ್ ಮಾಡೋದಕ್ಕೆ ಆಗಬಾರ್ದು, ಆ ಫೈಲ್ ಅನ್ನಾಗ್ಲಿ ಮತ್ತೊಂದು ಯಾವುದೋ ರಿಸೋರ್ಸ್ ಅನ್ನಾಗ್ಲಿ. ಸೊ ದಿಸ್ ಇಸ್ ವಾಟ್ ಅನ್ ಆಕ್ಸೆಸ್ ಕಂಟ್ರೋಲ್. ಸೊ X800 it also provides the access control service also. ಅದೇ ರೀತಿಯಲ್ಲಿ ನೆಕ್ಸ್ಟ್ ಸರ್ವಿಸ್ ಇಸ್ ಡೇಟಾ ಕಾನ್ಫಿಡೆನ್ಶಿಯಾಲಿಟಿ. ಡೇಟಾ ಕಾನ್ಫಿಡೆನ್ಶಿಯಾಲಿಟಿ ಅಂದ್ರೆ ಈಗ ಆಲ್ರೆಡಿ ನಿಮಗೆ ಹೇಳಿದೀನಿ ನಾನು, ಲೆಟ್ ಸಪೋಸ್ ಟೇಕ್ ಯಾವುದೋ ಒಂದು ಕಾನ್ಫಿಡೆನ್ಶಿಯಲ್ ಡೇಟಾ ಇದೆ ಅಂದಾಗ ಯಾರೋ ಇಬ್ರು ಪಾರ್ಟೀಸ್ ಗಳು ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವರು ಚಾಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಎ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ ಬಿಟ್ವೀನ್ ದೆಮ್. ಇದನ್ನ ಮತ್ತೊಬ್ಬರು ನೋಡೋದಕ್ಕೆ ಆಯ್ತು ಅಂತಂದಾಗ ಅವಾಗ ಏನಾಗತ್ತೆ, ಡೇಟಾ ಕಾನ್ಫಿಡೆನ್ಶಿಯಾಲಿಟಿ ಅಲ್ಲಿ ಇಲ್ಲ ಅಂತ. ಸೊ ವಿ ಹ್ಯಾವ್ ಲಾಸ್ಟ್ ದ ಡೇಟಾ ಕಾನ್ಫಿಡೆನ್ಶಿಯಾಲಿಟಿ. So this X.800 it also provides the data confidentiality ಅಂದ್ರೆ ಏನು, it is going to protect your data from unauthorized disclosure. ಯಾವುದೇ ಅನ್ಅಥರೈಸ್ ಪರ್ಸನ್ ನಿಮ್ಮ ಡೇಟಾನ ಅಥವಾ ನಿಮ್ಮ ಕಾನ್ಫಿಡೆನ್ಶಿಯಲ್ ಡೇಟಾನ ಅವನ ಕೈಯಲ್ಲಿ ಓದೋದಕ್ಕೆ ಅಥವಾ ಅವನ ಕೈಯಲ್ಲಿ ಅದನ್ನ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾದಂತಹ ಸರ್ವಿಸ್ ಅನ್ನು ಸಹ X.800 ಕೊಡುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ದ ನೆಕ್ಸ್ಟ್ ಸರ್ವಿಸ್ ಇಸ್ ಡೇಟಾ ಇಂಟಿಗ್ರಿಟಿ. ಸೊ ವಾಟ್ ಯು ಮೀನ್ ಬೈ ಡೇಟಾ ಇಂಟಿಗ್ರಿಟಿ? ನಾನು ಆಲ್ರೆಡಿ ಹೇಳಿದೆ, ಡೇಟಾ ಇಂಟಿಗ್ರಿಟಿ ಅಂದ್ರೆ ಏನು, ಆ ಒಂದು ಡೇಟಾನ ಯಾರಿಗೆ ಅಥಾರಿಟಿ ಇರುತ್ತೋ ಅವರು ಮಾತ್ರ ಮಾಡಿಫಿಕೇಶನ್ ಅನ್ನ ಮಾಡಬಹುದು. ಅನ್ಅಥರೈಸ್ಡ್ ಪರ್ಸನ್ ಯಾವುದೇ ಒಂದು ಡೇಟಾನ ಅವನು ಮಾಡಿಫೈ ಮಾಡೋದಕ್ಕೆ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಡೇಟಾ ಇಂಟಿಗ್ರಿಟಿ ಇಲ್ಲ ಅಂತ ಅರ್ಥ. ಸೊ ಅಶ್ಯೂರೆನ್ಸ್ ದಟ್ ದ ಡೇಟಾ ರಿಸೀವ್ಡ್ ಈಸ್ ಆಸ್ ಸೆಂಟ್ ಬೈ ಅನ್ ಅಥರೈಸ್ಡ್ ಎಂಟಿಟಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಚಾಟ್ ಅನ್ನ ಮಾಡ್ತೀನಿ, ಹಾಯ್ ಅಂತ ಚಾಟ್ ಅನ್ನ ಮಾಡ್ತಾ ಇದ್ದೀನಿ ಅಂತಂದಾಗ ಅದು ನಿಮಗೆ ಹಾಯ್ ಅಂತಾನೆ ಬಂತು ಅಂತಂದಾಗ ಓಕೆ ನನ್ನ ಡೇಟಾ ಯಾವುದು ಮಾಡಿಫಿಕೇಶನ್ ಆಗಿಲ್ಲ, ಡೇಟಾ ಇಂಟಿಗ್ರಿಟಿ ಪ್ರಿಸರ್ವ್ ಆಗಿದೆ ಅಂತ. ಸೊ ನಾನೀಗ ಹಾಯ್ ಅಂತ ನಿಮಗೆ ಕಳಿಸಿದೀನಿ, ಮಧ್ಯ ನೆಟ್ವರ್ಕ್ ಅಲ್ಲಿ ಯಾರೋ ಒಬ್ಬ ಹ್ಯಾಕರ್ ಅದನ್ನ ಬಾಯ್ ಅಂತ ಮಾಡಿ ಕಳಿಸ್ತಾ ಅಂತಂದಾಗ ಸೊ ದೆನ್ ಏನಾಯ್ತು, ಈಗ ನಾವು ದ ಡೇಟಾ ಇಂಟಿಗ್ರಿಟಿ ಅಲ್ಲಿ ವೈಲೇಟ್ ಆಯ್ತು. ಅಲ್ಲಿಗೆ ಏನಾಯ್ತು, ಡೇಟಾ ರಿಸೀವರಿಗೆ ಒಂದು ಅಶ್ಯೂರೆನ್ಸ್ ಬೇಕು, ಏನಂತ, ಓಕೆ ಈ ಒಂದು ಡೇಟಾ ನನಗೆ ಸಿಕ್ಕಿರೋದು ಅಥರೈಸ್ಡ್ ಎಂಟಿಟಿ ಏನ್ ಕಳಿಸಿದ್ನೋ ಅದೇ ಸಿಕ್ಕಿದ್ಯಾ ಅನ್ನುವಂತಹ ಅಶ್ಯೂರೆನ್ಸ್ ಅನ್ನ ನಾವು ಪ್ರೊವೈಡ್ ಮಾಡಬೇಕು. ಈ ರೀತಿಯಾದಂತಹ ಡೇಟಾ ಇಂಟಿಗ್ರಿಟಿ ಸರ್ವಿಸ್ ಅನ್ನು ಸಹ ಈ X.800 ಏನ್ ಮಾಡುತ್ತೆ ಅಂತಂದಾಗ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಅನದರ್ ಸರ್ವಿಸ್ ಈ ಸೆಕ್ಯೂರಿಟಿ ಸರ್ವಿಸ್ ಇಸ್ ನಾನ್ ರೆಪ್ಯೂಡಿಯೇಷನ್. ನಾನ್ ರೆಪ್ಯೂಡಿಯೇಷನ್ ಅಂತಂದಾಗ ಲೆಟ್ ಸಪೋಸ್ ಟೇಕ್ ಸಿಸ್ಟಮ್ಸ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಏನೋ ಒಂದನ್ನ ಅಥವಾ ನೀವಿಬ್ರು ಯಾರೋ ಫ್ರೆಂಡ್ಸ್ ಏನ್ ಮಾಡ್ತಾ ಇರ್ತೀರಾ, ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇರ್ತೀರಾ. ಸೊ ಈಗ ದ ಪಾರ್ಟಿ ಎ ಈಸ್ ಕಮ್ಯುನಿಕೇಟಿಂಗ್ ಟು ಪಾರ್ಟಿ ಬಿ ಥ್ರೂ ಇಮೇಲ್ಸ್ ಅಂತ ತಿಳ್ಕೊಳ್ಳಿ. ಪಾರ್ಟಿ ಎ ಏನ್ ಮಾಡ್ತಾನೆ ಅಂತಂದಾಗ ಯಾವುದೋ ಒಂದು ಮೇಲ್ ಅನ್ನ ಕಳಿಸ್ತಾನೆ. ಕಳಿಸಾದ್ಮೇಲೆ ಲೆಟ್ ಸಪೋಸ್ ಟೇಕ್ ದಟ್ ಈಸ್ ಸಮ್ ಸೀರಿಯಸ್ ಅಬ್ಯೂಸಿಂಗ್ ಮೇಲ್ ಅಂತಾನೆ ತಿಳ್ಕೊಳ್ಳಿ. ಪಾರ್ಟಿ ಬಿ ಕೇಳಿದಾಗ ಓಕೆ ನೀನೇ ಕಳಿಸಿದಲ್ವಾ ಅಂತಂದಾಗ ಇಲ್ಲ ನಾನು ಅದನ್ನ ಕಳಿಸಿಲ್ಲ ಅಂತ ಅವನು ಸುಳ್ಳು ಹೇಳ್ತಾನೆ. ಮೀನ್ಸ್ ಅವ್ನು ಕಳಿಸಿದ್ದನ್ನ ಅವನು ಒಪ್ಕೊಳ್ಳೋದಿಲ್ಲ.
ಸೊ ಬಟ್ ಸಿಸ್ಟಮ್ಸ್ ಅಲ್ಲಿ ನೋಡಿ, ಇದನ್ನ ನಾವೇನಂತ ಕರಿತೀವಿ, ನಾನ್ ರೆಪ್ಯೂಡಿಯೇಷನ್ ಅಂತ ಕರಿತೀವಿ. ಅಂದ್ರೆ ಏನು, ಯಾವ ಕಮ್ಯುನಿಕೇಶನ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಪಾರ್ಟಿಗಳು ಕಮ್ಯುನಿಕೇಟ್ ಮಾಡಿದಂತಹ ಥಿಂಗ್ ಅನ್ನ ನಾನು ಅದನ್ನು ಮಾಡಿಲ್ಲ, ನಾನು ಆ ಕೆಲಸನ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಇಂತಹದ್ದಕ್ಕೆ ಪ್ರೊಟೆಕ್ಷನ್ ಅನ್ನ ಕೊಡುವಂತಹದ್ದು. ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾರೇ ಏನೇ ಕೆಲಸ ಮಾಡಿದ್ರು ನಾವು ನಾಳೆ ಬಂದು ಓಕೆ ಇದು ಇಲ್ಲಿಂದನೇ ಆಗಿದೆ, ಇದು ಇಂಥವ್ರಿಂದನೇ ಆಗಿದೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಆಗಬೇಕು. ಆ ತರ ಸಾಧ್ಯ ಆಗ್ತಾ ಇದೆ ಅಂತಂದಾಗ ಅಲ್ಲಿ ನಾನ್ ರೆಪ್ಯೂಡಿಯೇಷನ್ ಸರ್ವಿಸ್ ಏನಾಗಿದೆ ಅಂತಂದಾಗ ರನ್ ಆಗ್ತಾ ಇದೆ. ದೇ ಶುಡ್ ನಾಟ್ ಮೀನ್ಸ್ ದ ಕಮ್ಯುನಿಕೇಟಿಂಗ್ ಪಾರ್ಟೀಸ್, ದೇ ಶುಡ್ ನಾಟ್ ಡಿನೇ what their communication, like okay I have not done this. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಸರ್ವಿಸ್ ಯಾವುದು, ಅವೈಲಬಿಲಿಟಿ. ಏನು ಅವೈಲಬಿಲಿಟಿ ಅಂತಂದಾಗ ಮೀನ್ಸ್ ನಮ್ಮ ಸಿಸ್ಟಮ್ ಮತ್ತೆ ನಮ್ಮ ಸಿಸ್ಟಮ್ ಅಲ್ಲಿರುವಂತಹ ರಿಸೋರ್ಸಸ್ ಗಳು ಅಥರೈಸ್ಡ್ ಪರ್ಸನ್ಸ್ ಗಳಿಗೆ ಯಾವಾಗ ಬೇಕಿದ್ರೂ ಅವರಿಗೆ ಸಿಗೋ ರೀತಿಯಲ್ಲಿ ಇರಬೇಕು. ಲೆಟ್ ಸಪೋಸ್ ಟೇಕ್, ನಾನೀಗ ಯಾವುದೋ ಒಂದು ಡೇಟಾ ನನಗೆ ಯಾವುದೋ ಒಂದು ಸರ್ವರ್ ಇಂದ ಬೇಕು, ನನಗೆ ಈಗ ಬೇಕು, ನಾನು ಅದನ್ನ ತಗೊಳಕ್ ಹೋಗ್ತೀನಿ, ಅಲ್ಲಿ ನೋಡಿದ್ರೆ ಸರ್ವರ್ ಡೌನ್ ಆಗಿದೆ ಅಥವಾ ಸಮ್ ಇಂಟರ್ನಲ್ ಸರ್ವರ್ ಎರರ್ ಇದೆ ಅಂತಂದಾಗ ದಟ್ ಸಿಸ್ಟಮ್ it has lost its availability ಅಂತ ಅರ್ಥ. Okay, fine. Okay, yes, any doubts till now, students? If there are any doubts, just unmute yourself and talk. If there are no doubts, type in the chat box N. Or if there are any doubts, you can also type in the chat box your questions. I will take the questions till now. Okay. Okay, fine. So let me move. So ಇದು ಸೆಕ್ಯೂರಿಟಿ ಸರ್ವಿಸಸ್ ಗಳ ಬಗ್ಗೆ. ಇದರಲ್ಲಿ ನಾವು X.800 ಸೆಕ್ಯೂರಿಟಿ ಸರ್ವಿಸ್, ಈ ಸೆಕ್ಯೂರಿಟಿ ಸರ್ವಿಸ್ ಬಗ್ಗೆ ಡೀಟೇಲ್ ಆಗಿ ಏನ್ ಮಾಡಿದೀವಿ ಅಂತಂದಾಗ ನೋಡಿದೀವಿ. ದಿಸ್ ಈಸ್ ಆಲ್ಸೋ ಒನ್ ಮೋರ್ ಸೆಕ್ಯೂರಿಟಿ ಸರ್ವಿಸ್, ಮೀನ್ಸ್ ಇದರ ಬಗ್ಗೆ ನಾವಿಲ್ಲಿ ಮಾತಾಡಿದ್ವಿ. Now let's talk about security mechanism. ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಈ ಸೆಕ್ಯೂರಿಟಿ ಸರ್ವಿಸಸ್ ಗಳು, ಈ ಸೆಕ್ಯೂರಿಟಿ ಸರ್ವಿಸಸ್ ಗಳನ್ನ ಕೊಡೋದಕ್ಕೋಸ್ಕರ this X.800, in order to provide authentication, in order to provide access control, in order to provide data confidentiality, it is going to use more than one security mechanisms. ಏನಿದು ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಅಂತಂದಾಗ, these are the features designed to detect, prevent or recover from a security attack. ಯಾವುದೇ ಸೆಕ್ಯೂರಿಟಿ ಅಟ್ಯಾಕ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಅಥವಾ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಥವಾ ಅದರಿಂದ ರಿಕವರ್ ಆಗೋದಕ್ಕೆ ನಾವು ಒಂದು ಏನು ಪ್ರೊಸೀಜರ್, ಏನು ಒಂದು ನಾವು ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡಿರ್ತೀವಿ, ಅಥವಾ ಏನೊಂದು ಅಲ್ಗಾರಿದಮ್ ಅನ್ನ ನಾವು ಬರ್ಕೊಂಡಿರ್ತೀವಿ, ಅಥವಾ ನಾವು ಏನೊಂದು ಡಿಸೈನ್ ಅನ್ನ ಮಾಡಿರ್ತೀವಿ, ಸೊ ಅದನ್ನ ನಾವೇನಂತ ಕರಿತೀವಿ, ಸೆಕ್ಯೂರಿಟಿ ಮೆಕ್ಯಾನಿಸಮ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ಇಲ್ಲಿ ಅಥೆಂಟಿಕೇಶನ್ ಸರ್ವಿಸ್ ಅನ್ನ ಕೊಡೋದಕ್ಕೆ ದೇರ್ ಕ್ಯಾನ್ ಬಿ ಡಿಫರೆಂಟ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಇರುತ್ತೆ. ಅಕ್ಸೆಸ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಡಿಫರೆಂಟ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಯೂಸ್ ಮಾಡಬಹುದು. ಡೇಟಾ ಕಾನ್ಫಿಡೆನ್ಶಿಯಾಲಿಟಿ ಅನ್ನ ಕೊಡೋದಕ್ಕೆ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಇರಬಹುದು. ಡೇಟಾ ಇಂಟಿಗ್ರಿಟಿ ಅನ್ನ ಕೊಡೋದಕ್ಕೆ ಡಿಫರೆಂಟ್ ಮೆಕ್ಯಾನಿಸಮ್ಸ್ ಇರಬಹುದು. ಮೀನ್ಸ್ ಅಲ್ಲಿಗೆ one security service, that means X.800, it is going to provide all these security services using more than one security mechanism. ನೋಡಿ ಹೇಳ್ತಾರೆ ಇಲ್ಲಿ, ನೋ ಸಿಂಗಲ್ ಮೆಕ್ಯಾನಿಸಮ್ ದಟ್ ವಿಲ್ ಸಪೋರ್ಟ್ ಆಲ್ ದ ಸರ್ವಿಸಸ್ ರಿಕ್ವೈರ್ಡ್. ಯಾವುದೋ ಒಂದೇ ಒಂದು ಮೆಕ್ಯಾನಿಸಮ್ ನಾನು ಯೂಸ್ ಮಾಡ್ಬಿಟ್ರೆ ಈ ಎಲ್ಲಾ ಸೆಕ್ಯೂರಿಟಿ ಸರ್ವಿಸಸ್ ಗಳು ನನಗೆ ಸಿಗುತ್ತೆ ಅನ್ನುವಂತಹದಿಲ್ಲ. ಈ ಪ್ರತಿಯೊಂದು ಸೆಕ್ಯೂರಿಟಿ ಸರ್ವಿಸಸ್ ಗಳಿಗೂ ನಾವು ಡಿಫರೆಂಟ್ ಮೆಕ್ಯಾನಿಸಮ್ಸ್ ಅಥವಾ ಡಿಫರೆಂಟ್ ಆಲ್ಗಾರಿದಮ್ಸ್ ಅಥವಾ ಡಿಫರೆಂಟ್ ಟೂಲ್ಸ್ ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಸೆಕ್ಯೂರಿಟಿ ಮೆಕ್ಯಾನಿಸಮ್ ಯಾವುದು ಅಂತಂದಾಗ ದಟ್ ಈಸ್ ಇನ್ ಆರ್ಡರ್ ಟು ಪ್ರೊವೈಡ್ ಯಾವುದು ಅಥೆಂಟಿಕೇಶನ್ ಅನ್ನ ಕೊಡಬಹುದು, ಕಾನ್ಫಿಡೆನ್ಶಿಯಾಲಿಟಿ ಕೊಡಬಹುದು, ಇಂಟಿಗ್ರಿಟಿ, ನಾನ್ ರೆಪ್ಯೂಡಿಯೇಷನ್, ಇದನ್ನೆಲ್ಲ ಕೊಡೋದಕ್ಕೆ ದೇರ್ ಈಸ್ ಒನ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಇದೆ. ಅದ್ಯಾವುದು ಅಂತಂದಾಗ ಕ್ರಿಪ್ಟೋಗ್ರಫಿಕ್ ಟೆಕ್ನಿಕ್ಸ್ ಆರ್ ಕ್ರಿಪ್ಟೋಗ್ರಫಿ. ಈ ಕ್ರಿಪ್ಟೋಗ್ರಫಿಯ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಇಂದ ಏನ್ ಮಾಡ್ತೀವಿ ಅಂತಂದಾಗ ಇದರ ಬಗ್ಗೆ ಡೀಟೇಲ್ ಆಗಿ ಈ ಕ್ರಿಪ್ಟೋಗ್ರಫಿ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಗಳ ಬಗ್ಗೆ ವೇರಿಯಸ್ ಯಾವ್ಯಾವ ಮೆಕ್ಯಾನಿಸಮ್ ಇದೆ, ಯಾವ್ಯಾವ ಮೆಕ್ಯಾನಿಸಮ್ಸ್ ಗಳು ಯಾವ ಸರ್ವಿಸಸ್ ಗಳನ್ನ ಕೊಡುತ್ತೆ, ಯಾವ ರೀತಿಯಲ್ಲಿ ಕೊಡುತ್ತೆ ಅನ್ನೋದಕ್ಕೆ ವೇರಿಯಸ್ ಕ್ರಿಪ್ಟೋಗ್ರಫಿಕ್ ಆಲ್ಗಾರಿದಮ್ಸ್ ಗಳ ಬಗ್ಗೆ ಏನ್ ಮಾಡ್ತೀವಿ ಅಂತಂದಾಗ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ರಿಪ್ಟೋಗ್ರಫಿಯ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಮಾಡ್ತೀವಿ. ಸೊ okay, I have last 10 minutes. Let me continue for 5 more minutes and then I will pause it in order to take the questions. So there are two types of security mechanisms ಇದೆ X.800 ಅಲ್ಲಿ. ಒಂದು ಸ್ಪೆಸಿಫಿಕ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಅಂತ, ಇನ್ನೊಂದು ಪರ್ವೇಸಿವ್ ಸೆಕ್ಯೂರಿಟಿ ಮೆಕ್ಯಾನಿಸಮ್.
ಸ್ಪೆಸಿಫಿಕ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಅಂತಂದಾಗ ಲೆಟ್ ಸಪೋಸ್ ಲೈಕ್ ಯಾವುದೋ ಒಂದೇ ಒಂದು ಸ್ಪೆಸಿಫಿಕ್ ಸೆಕ್ಯೂರಿಟಿ ಸರ್ವಿಸ್ ಅನ್ನ ಕೊಡೋದಕ್ಕೆ ಮಾಡಿಟ್ಟಿರುವಂತಹ ಮೆಕ್ಯಾನಿಸಮ್. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಸಿಗ್ನೇಚರ್ಸ್ ಏನು ಅಥೆಂಟಿಕೇಶನ್ ಅನ್ನ ಕೊಡೋದು. ಏನಿದು ಡಿಜಿಟಲ್, ನಾವು ಹೆಂಗೆ ಪೇಪರ್ಸ್ ಗಳಲ್ಲಿ ನಾವು ಫಿಸಿಕಲ್ ಸಿಗ್ನೇಚರ್ ಮಾಡ್ತೀವೋ ಇದು ಸೇಮ್ ವೇ ಏನ್ ಮಾಡ್ತೀವಿ ಅಂತಂದಾಗ ಸಿಸ್ಟಮ್ಸ್ ಗಳಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಗಳ ಮೇಲೆ ನಾವು ಡಿಜಿಟಲ್ ಸಿಗ್ನೇಚರ್ಸ್ ಗಳನ್ನ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಎಲ್ಲ ನಾವೇನ್ ಮಾಡ್ತೀವಿ ಅಂತಂದಾಗ ಮುಂದೆ ಟಾಪಿಕ್ಸ್ ಗಳಲ್ಲಿ ಓದ್ತೀವಿ. ಅದೇ ರೀತಿಯಲ್ಲಿ ಎನ್ಸೈಫರ್ಮೆಂಟ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಎನ್ಸೈಫರ್ಮೆಂಟ್? ಸೊ ಲೆಟ್ ಸಪೋಸ್ ಟೇಕ್ ಈಗ ನಾನೊಂದು ನಿಮಗೆ ಈಗ ನಾನು ಹಾಯ್ ಅಂತ ನಿಮಗೆ ಕಳಿಸ್ತಾ ಇದ್ದೀನಿ ಅಂತಂದಾಗ ಅದನ್ನ ನಾನು ಪ್ಲೇನ್ ಆಗಿ ಕಳಿಸೋದ್ರ ಬದಲು ಅದನ್ನ ಸೈಫರ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ಹಾಯ್ ಅನ್ನ ಯಾವುದೋ ಒಂದು ಓದಕ್ ಬರದೇ ಇರುವಂತಹ ಕ್ಯಾರೆಕ್ಟರ್ ಆಗಿ ಕನ್ವರ್ಟ್ ಮಾಡ್ತೀನಿ, ಸ್ಟಾರ್ ಎಟ್ ಅಂತ. ಈ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಆಲ್ಗಾರಿದಮ್ಸ್ ಇರುತ್ತೆ, ಅದನ್ನ ಕ್ರಿಪ್ಟೋಗ್ರಫಿಯಲ್ಲಿ ಮುಂದೆ ಓದ್ತೀವಿ. ಸೊ ಈ ತರ ಕನ್ವರ್ಟ್ ಮಾಡಿ ಅದನ್ನ ಕಳಿಸ್ತೀನಿ, ಅದನ್ನ ರಿಸೀವರ್ ಅಗೇನ್ ಡಿ ಕನ್ವರ್ಟ್ ಮಾಡಿ ಓದ್ಕೊತಾನೆ. ಇದನ್ನ ಎನ್ಸೈಫರ್ಮೆಂಟ್ ಅಂಡ್ ಡಿಸೈಫರ್ಮೆಂಟ್ ಅಂತ ಕರಿತೀವಿ. ಸೊ ಎನ್ಸೈಫರ್ಮೆಂಟ್, ಡಿಜಿಟಲ್ ಸಿಗ್ನೇಚರ್ಸ್, ಆಕ್ಸೆಸ್ ಕಂಟ್ರೋಲ್ಸ್, ಡೇಟಾ ಇಂಟಿಗ್ರಿಟಿ ಹೇಳಿದೀನಿ ನಿಮಗೆ. ಅಥೆಂಟಿಕೇಶನ್ ಅಂದ್ರೆ ಏನು ಹೇಳಿದೀನಿ, ಟ್ರಾಫಿಕ್ ಪ್ಯಾಡಿಂಗ್, ರೂಟಿಂಗ್ ಕಂಟ್ರೋಲ್, ನೋಟರೈಸೇಷನ್. ದೇರ್ ಆರ್ ವೇರಿಯಸ್ ಸ್ಪೆಸಿಫಿಕ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಗಳಿದೆ. ದೀಸ್ ಇಂಡಿವಿಜುವಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಯಾಕೆ ಇದನ್ನ ಸ್ಪೆಸಿಫಿಕ್ ಅಂತ ಕರೀತಾರೆ? ಬಿಕಾಸ್ ಇದು ಪ್ರತಿಯೊಂದು ಒಂದೊಂದು ಸೆಕ್ಯೂರಿಟಿ ಸರ್ವಿಸ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಸಿಗ್ನೇಚರ್ ಅಥೆಂಟಿಕೇಶನ್ ಅನ್ನ ಕೊಟ್ರೆ, ಆಕ್ಸೆಸ್ ಕಂಟ್ರೋಲ್ ನಿಮಗೆ ಏನನ್ನ ಕೊಡಬಹುದು, ಲೆಟ್ ಸಪೋಸ್ ಕೇಸ್ ಅದನ್ನ ನಿಮಗೆ ಕಾನ್ಫಿಡೆನ್ಶಿಯಾಲಿಟಿ ಅನ್ನ ಕೊಡ್ತಾರೆ. ಸೊ ಅದೇ ತರ ಡೇಟಾ ಇಂಟಿಗ್ರಿಟಿ ಸರ್ವಿಸು ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ you the integrity service only. So ಈ ರೀತಿಯಲ್ಲಿ ಮೀನ್ಸ್ ಇನ್ ದ ಸೇಮ್ ವೇ ಪರ್ವೇಸಿವ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಅಂದ್ರೆ ಏನು ಮೀನ್ಸ್ these are all means it is not specific security service like authentication, data integrity, data availability. idataralla means it is going to apply to the whole system. ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿ ಆಡಿಟ್ ಟ್ರಯಲ್ಸ್ ಗಳನ್ನ ಮಾಡುವಂತದ್ದು. ಏನಿದು ಸೆಕ್ಯೂರಿಟಿ ಆಡಿಟ್ ಟ್ರಯಲ್ಸ್ ಅಂದಾಗ, ಪ್ರತಿ ಸಾರಿನೂ ನಿಮ್ಮ ಸಿಸ್ಟಮ್ಸ್ ಗಳು ಅಥವಾ ನಿಮ್ಮ ನೆಟ್ವರ್ಕ್ ಅಲ್ಲಿ ಯಾವ ರೀತಿಯಾದಂತಹ ಟ್ರಾಫಿಕ್ಸ್ ಗಳು ಏನಾಗ್ತಾ ಇದೆ ಅಂತಂದಾಗ ಜನರೇಟ್ ಆಗ್ತಾ ಇದೆ, ಇದನ್ನೆಲ್ಲ ಏನ್ ಮಾಡ್ತಾರೆ ಅಂತಂದಾಗ ಅನಲೈಸ್ ಮಾಡಿ ಆಡಿಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ಲೆಟ್ ಸಪೋಸ್ ಟೇಕ್ ಯಾವುದೋ ಒಂದು ಡೇಟಾ ಬೇಸ್ಗೆ ಲೆಟ್ ಸಪೋಸ್ ಟೇಕ್ ನೈಟ್ 2 PM ಗೆ ಯಾವತ್ತೂ ರಿಕ್ವೆಸ್ಟ್ ಹೋಗಿರ್ಲಿಲ್ಲ, ಬಟ್ ಸಡನ್ ಆಗಿ ಯಾವತ್ತೋ ಒಂದಿನ ರಿಕ್ವೆಸ್ಟ್ ಹೋಯ್ತು ಅಂತ ತಿಳ್ಕೊಳ್ಳಿ ಯಾವುದೋ ಒಂದು ಕಂಪನಿ. ಸೊ ಅದೇನಾಗುತ್ತೆ, ನೆಕ್ಸ್ಟ್ ಆಡಿಟ್ ಟ್ರಯಲ್ ಅಲ್ಲಿ ಆ ಒಂದು ಫೀಲ್ಡ್ಸ್ ಗಳು ಈ ಎಲ್ಲಾ ಸೆಕ್ಯೂರಿಟಿ ಟ್ರಾಫಿಕ್ ನ ಫೀಲ್ಡ್ಸ್ ಗಳನ್ನ ಅನಲೈಸ್ ಮಾಡಿ ಅದನ್ನ ಆಡಿಟ್ ಮಾಡ್ತಾರೆ in order to find out whether some security breaches are happening or not. ಅದೇ ರೀತಿಯಲ್ಲಿ ಈವೆಂಟ್ ಡಿಟೆಕ್ಷನ್ ಇರಬಹುದು, ಟ್ರಸ್ಟೆಡ್ ಫಂಕ್ಷನಾಲಿಟಿ, ಸೆಕ್ಯೂರಿಟಿ ಲೇಬಲ್ಸ್, ಮೀನ್ಸ್ ರಿಕವರಿ, ಮೀನ್ಸ್ ಲೆಟ್ ಸಪೋಸ್ ಲೈಕ್ ಯಾವುದೇ ಅನ್ಅಥರೈಸ್ಡ್ ಈವೆಂಟ್ಸ್ ಗಳು ಆದಾಗ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ we have a tools. ಆ ಟೂಲ್ಸ್ ಗಳನ್ನೆಲ್ಲ ನಾವು ಮುಂದೆ ಓದ್ತೀವಿ. ಸೊ ಈ ತರ ಮೀನ್ಸ್ in order to provide a specific service there are specific security mechanisms ಇದೆ. in order to provide the system level security service or network level security service we have a pervasive security mechanisms ಗಳು ಸಹ ಇದೆ. so X.800 it contains both of these things. So fine, let me I have okay, one more minute ಇದೆ. Fine, let me stop this and let me take the questions. Any questions? You can type in the chat box. I'm waiting for your questions. Okay, no. Yes, any other questions? Any questions from anyone? You can type in the chat box or you can unmute yourself and you can ask the questions. Okay, no. Fine. Okay, fine then. Let's end this session here and let's continue in the next class with a topic called as model for network security, and I am going to introduce you to the concept of cryptography in the next class also. Okay, thank you. Have a nice day.